ಅವ್ರನ್ನ ಕೂಡ ಅಲ್ಲಿನ ಜನತೆ ಡಾಕ್ಟರ್ ಅನ್ನಲ್ಲ, ಅವ್ರನ್ನ ಮೆಂಟಲ್ ಅಂತಾರೆ. ಅವ್ರು ಡೆಂಟಲ್ ಅಲ್ಲಪ್ಪ ಅವ್ರು ಮೆಂಟಲ್ ಅಂತಾರೆ. ನಾನೇನು ಮಾಡೋಕ್ಕಾಗ್ತದೆ ಸರ್? ಚಿಕ್ಕಬಳ್ಳಾಪುರದ ಶಾಸಕರು NDA ಅಂದ್ರೆ ನೇಷನ್ ಡೆಸ್ಟ್ರಾಯಿಂಗ್ ಅಲಿಯನ್ಸ್ ಅಂತಾರೆ. ಯಾವುದು ನಿಮ್ಮ NDAನ ನೇಷನ್ ಡೆಸ್ಟ್ರಾಯಿಂಗ್ ಅಲಿಯನ್ಸ್ ಇಲ್ಲ. ಇಂಥದಕ್ಕೆಲ್ಲ ಜನತೆ, ಭಾರತದ ಜನತೆ 140 ಕೋಟಿ ಜನರು ತೀರ್ಪು ಕೊಟ್ಟಿದ್ದಾರೆ. ಸುಮ್ಮನೆ 11ನೇ ವರ್ಷಕ್ಕೆ ಪ್ರಧಾನಮಂತ್ರಿ ಆಗ್ತಾರಾ? ಇಂಥವ್ರು ಯಾರೋ ಅವ್ರಿಗೆ ಪ್ರಿಜುಡೈಸ್ಡ್ ಆಲೋಚನೆಗಳಿರ್ತವೆ. ಅವರು ಪೂರ್ವಗ್ರಹ ಪೀಡಿತರು. ಅವರು ಕೆಲವು ಆಲೋಚನೆಗಳಿಂದ ಅಲ್ಲಿ ಬಲಿಯಾಗ್ಬಿಟ್ಟಿದ್ದಾರೆ. ಅವರು ವಿಶಾಲವಾಗಿ ನೋಡ್ತಾ ಇಲ್ಲ. ದೇಶ ಯಾವ ಕಡೆಗೆ ಸಾಗ್ತಾ ಇದೆ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೋಡ್ತಾ ಇಲ್ಲ. ಅವ್ರು ನಂಬಿರ್ತಕ್ಕಂಥ ತತ್ವಗಳಲ್ಲೇ ಅವರೇ ಸಿಕ್ಕಾಕೊಂಡು ನರಳ್ತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ. ಮೂರನೇ ಹಂತದ 100% ಅಗತ್ಯ ಇದೆ. ಜನರ ಆರೋಗ್ಯವನ್ನು ಯಾರಾದರೂ ಬಯಸಿದರೆ ಆರೋಗ್ಯ ಪೂರಕವಾಗಿರ್ತಕ್ಕಂಥ ನೀರನ್ನು ನಾವು ಕೊಡಬೇಕು, ಶುದ್ಧವಾಗಿರ್ತಕ್ಕಂಥ ನೀರು ಕೊಡಬೇಕು ಅಂತಂದರೆ ಇಡೀ ಪ್ರಪಂಚದಲ್ಲಿ ಹೇಳ್ತೀನಿ, ಇವ್ರಿಗೆ ಯಾರು ಕೂಡ ಯಾವ ದೇಶದಲ್ಲಿ ಯಾವ ರೀತಿ ನೀರನ್ನು ಸೇವಿಸ್ತಾರೆ ಗೊತ್ತಿಲ್ಲ. ಎಲ್ಲಾದರೂ ಸೆಕೆಂಡ್ರಿ ಟ್ರೀಟ್ಮೆಂಟ್ ಪ್ಲ್ಯಾಂಟಿಂದ ಬರುವಂಥ ನೀರನ್ನು ನೇರವಾಗಿ ಸೇವಿಸಿರುವಂಥದ್ದು ಪ್ರಪಂಚದಲ್ಲಿ ಎಲ್ಲಾದರೂ ಒಂದು ಉದಾಹರಣೆ ಇದ್ದರೆ ಹೇಳಿ ನನಗೆ. ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಬಿಟ್ಟರೆ ಇವತ್ತು ಏಸಾಕೋಟೆ ಕಾರ್ವ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಏಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.